ಸ್ನೇಹಿತರೆ ನಮಸ್ಕಾರ, ನಾನು ರವೀಂದ್ರ ಜೋಶಿ. ಈ ಜುಗಲ್ಬಂದಿಯನ್ನು ನೋಡುವುದೇ ಒಂದು ಮುದ, ರೋಮಾಂಚಕ. ಒಂದು ಕಡೆ ಅರ್ನಾಬ್ ಗೋಸ್ವಾಮಿ, ಮತ್ತೊಂದು ಕಡೆ ಯೋಗಿ ಆದಿತ್ಯನಾಥ್. ಬೇಕು ಅಂತಲೇ ಕುಮ್ಮಕ್ಕು ಕೊಟ್ಟು ಪ್ರಶ್ನೆಯನ್ನು ಕೇಳೋರು ಅರ್ನಾಬ್ ಗೋಸ್ವಾಮಿ ಯೋಗಿ ಆದಿತ್ಯನಾಥ್ಗೆ. ಯೋಗಿ ಆದಿತ್ಯನಾಥ್ ಯಾವುದೇ ಹಿಂಜರಿಕೆ ಇಲ್ಲದೆ, ಯಾವುದೇ ಮುಜುಗರ ಇಲ್ಲದೆ ತನ್ನ ಅಭಿಪ್ರಾಯವನ್ನು ಸ್ಪಷ್ಟವಾಗಿ ತಿಳಿಸುವಂಥ ವ್ಯಕ್ತಿ. ಇವರಿಬ್ಬರ ಸಂದರ್ಶನ ನಿನ್ನೆ ಇಲ್ಲ ಮೊನ್ನೆ ಉತ್ತರ ಪ್ರದೇಶದ ಲಕ್ನೌನ ಕಾನ್ಕ್ಲೇವ್ನಲ್ಲಿ ನಡೆಯುತ್ತೆ. 3 ವರ್ಷಗಳ ಹಿಂದೆ ಇದೇ ಅರ್ನಾಬ್ ಗೋಸ್ವಾಮಿ, ಇದೇ ಯೋಗಿ ಆದಿತ್ಯನಾಥ್ ಅವರ ಸಂದರ್ಶನವನ್ನು ಮಾಡಿದರು. ಎಲ್ಲಿ ಮಾಡಿದರು? ಅಯೋಧ್ಯೆಯ ನದಿಯ ತಟದಲ್ಲಿ, ಸರಿಯೂ ನದಿಯ ತಟದಲ್ಲಿ ಮಾಡಿದರು. ಅವತ್ತು ಅವರು ಆಡಿದ ಮಾತುಗಳು ಇಡೀ ರಾಜಕೀಯ ಪಡಸಾಲೆಯನ್ನು ಬೆಚ್ಚಿ ಬೀಳಿಸಿದವು. ಅವತ್ತವರು ಒಂದು ಮಾತನ್ನು ಹೇಳಿದರು, जो भी देश के अगेंस्ट गद्दार है, जो देश के विरोधियों है, उनको मिट्टी में मिला दूंगा ಅಂತ ಹೇಳಿದ್ರು. ಯಾರು ದೇಶ ವಿರೋಧಿಗಳಾಗಿದ್ದಾರೋ, ಯಾರು ದೇಶದ್ರೋಹಿಗಳಾಗಿದ್ದಾರೋ ಅವ್ರನ್ನ ಧರಾಶಾಹಿ ಮಾಡ್ತೀನಿ ಅಂತ ಅವತ್ತಿನ ದಿವಸ ಹೇಳಿದರು. ಆ ಹೇಳಿದ ಹಾಗೆ ಬುಲ್ಡೋಸರ್ ಪ್ರಯೋಗ ಆಗತ್ತೆ. ಯಾರ್ಯಾರು ಅವತ್ತಿನ ದಿವಸ ಲಾ ಆ್ಯಂಡ್ ಆರ್ಡರ್ ವಿರುದ್ಧವಾಗಿ 20-15 ವರ್ಷಗಳ ಕಾಲ ನಿರಂತರವಾಗಿ ಉಪ್ಪಟಳವನ್ನು ಕೊಡ್ತಾ ಇದ್ದಾರೋ ಅವರೆಲ್ಲ ಜೈಲು ವಾಸಿ ಆಗ್ತಾರೆ. ಇಲ್ಲದೆ ಹೋದರೆ ಅತಿಕ್ ಅಹಮ್ಮದ್ ಥರ ಮೇಲ್ಗಡೆ ಜನ್ನತ್ತಿಗೆ ಹೊರಟು ಹೋಗ್ತಾರೆ. ಜನ್ನತ್ತಿಗೆ ಹೋಗ್ತಾರೋ ನರಕಕ್ಕೆ ಹೋಗ್ತಾರೋ ಗೊತ್ತಿಲ್ಲ, ಒಟ್ಟು ಹೋಗ್ತಾರೆ. ಹೇಳಿದ ಮಾತಿನ ಹಾಗೆ ನಡ್ಕೊಂಡಂಥ ವ್ಯಕ್ತಿ ಯೋಗಿ ಆದಿತ್ಯನಾಥ್. ಆತ ಮುಖ್ಯಮಂತ್ರಿಯ ವ್ಯಾಪ್ತಿಯನ್ನು ಮೀರಿ ಮಾತನಾಡ್ತಾ ಇದ್ದಾರೆ ಅಂತ ಅವತ್ತು ಅನಿಸಿತ್ತು. ಮುಖ್ಯಮಂತ್ರಿ ಆಗಿರುವಂಥ ವ್ಯಕ್ತಿ ಭಾಳ ಸಂಯಮದಿಂದ ಮಾತಾಡಬೇಕು. ಅವರು ಪೊಲಿಟಿಕಲಿ ಕರೆಕ್ಟ್ ಆದಂಥ ವಿಚಾರಗಳನ್ನ ಮಾತಾಡಬೇಕು. ಯಾರ ವಿರುದ್ಧವೂ ಆರೋಪ ಮಾಡುವಾಗ ಭಾಳ ಹುಷಾರಾಗಿ ಮಾಡಬೇಕು. ಅನಗತ್ಯವಾಗಿ ಆರೋಪ ಮಾಡಬಾರ್ದು. ಯಾವುದೇ ಧರ್ಮವನ್ನು ಕೆರಳಿಸಬಾರದು. ಈ ರೀತಿಯಾದಂಥ ಒಂದಿಷ್ಟು ಮಿಥ್ಯೆಗಳು ಈ ದೇಶದಲ್ಲಿದ್ದವು. ಅದನ್ನೆಲ್ಲ ಮುರಿದಂಥ ವ್ಯಕ್ತಿ ಯಾರಾದರೂ ಇದ್ದರೆ ಅದು ಯೋಗಿ ಆದಿತ್ಯನಾಥ್. ಇರಲಿ, ಈಗ ವಿಷಯಕ್ಕೆ ಬರೋಣ. ಮಹಾಕುಂಭಮೇಳಗೆ ಸಂಬಂಧಪಟ್ಟ ಹಾಗೆ ಯೋಗಿ ಆದಿತ್ಯನಾಥ್ ಅವರ ಸಂದರ್ಶನವನ್ನು ಮಾಡ್ತಾರೆ ಅರ್ನಾಬ್ ಗೋಸ್ವಾಮಿ ಉತ್ತರ ಪ್ರದೇಶದ ಲಕ್ನೌನಲ್ಲಿ. ಅದ್ಭುತವಾದಂಥ ಹಿನ್ನೆಲೆಯಲ್ಲಿ ಭಾಳ ಸೊಗಸಾದಂಥ ಸಂದರ್ಶನ. ಯಾವ ವಿಚಾರವನ್ನು ಯೋಗಿ ಆದಿತ್ಯನಾಥ್ ಮಾತನಾಡಿಲ್ಲ ಅಂತ ಹೇಳಿ ಎಲ್ಲ ವಿಚಾರಗಳನ್ನು ಪ್ರಸ್ತಾಪ ಮಾಡ್ತಾರೆ. ಎಲ್ಲದರ ವಿಚಾರವಾಗಿಯೂ ಆತನ ಬದಲಿ ನಿಖರವಾದಂಥ ಅಭಿಪ್ರಾಯವಿದೆ. ಅದು ಭಾಳ ಮುಖ್ಯವಾದಂಥದ್ದು. ರಾಜಕಾರಣದಲ್ಲಿ ಏನಾಗುತ್ತೆ, ಮೊದಲನೇದಾಗಿ ರಾಜಕಾರಣಿಯಾದವನಿಗೆ ಅಧ್ಯಯನಶೀಲತೆ ಇರೋದು ಭಾಳ ಕಡಿಮೆ. ಎರಡನೇದ್ದು, ಗೊತ್ತಿದ್ರೂ ಕೂಡ ಹೇಳಲಿಕ್ಕೆ ಬರಲಾರ್ದಂಥ ವ್ಯಕ್ತಿಗಳು ಜಾಸ್ತಿ. ಹೇಳಬೇಕು ಹೇಳಬಾರ್ದು ಅನ್ನುವಂಥ ಸಂದಿಗ್ಧತೆಯಲ್ಲಿ ಒಂದಷ್ಟು ಜನ ಕಳೆದು ಹೋಗ್ತಾರೆ. ಅದು ಯೋಗಿ ಆದಿತ್ಯನಾಥ್ ಆಗಲ್ಲ. ಮಹಾಭಾಗವತದಿಂದ ಹಿಡಿದು, ಭಗವದ್ಗೀತೆಯಿಂದ ಹಿಡಿದು, ವೇದವ್ಯಾಸರಿಂದ ಹಿಡಿದು, ಕಲ್ಕಿ ಅವತಾರದಿಂದ ಹಿಡಿದು, ಹರಿಹರೇಶ್ವರ ದೇವಸ್ಥಾನದಿಂದ ಹಿಡಿದು ಡಾಕ್ಟರ್ ರಾಮ್ ಮನೋಹರ್ ಲೋಹಿಯಾವರೆಗೂ ಎಲ್ಲರ ಬಗ್ಗೆ ಮಾತಾಡ್ತಾರೆ. ಎಷ್ಟು ಸೊಗಸಾಗಿ ಮಾತಾಡ್ತಾರೆ ಅಂದರೆ ಅವರು ಒಂದೊಂದು ಮಾತನ್ನು ನಾವು ನೆನಪಿನಲ್ಲಿ ಇಟ್ಕೋಬೇಕು, ಸ್ಮರಣೆಯಲ್ಲಿ ಇಟ್ಕೋಬೇಕು. ಮತ್ತು ಅದು ಎಷ್ಟು ತಥ್ಯವಾಗಿದೆ ಅನ್ನೋದನ್ನು ನಾವು ಅರಿತುಕೊಳ್ಬೇಕು. ಅಂಥ ಮಾತುಗಳನ್ನ ಆಡ್ತಾರೆ. ಒಂದು ಮಾತನ್ನು ಹೇಳಿದರು ಅವರು, ಮಹಾಕುಂಭ ಮೇಳ ಇದೆಯಲ್ಲ, ಇದರಲ್ಲಿ ಇತರೆ ಧರ್ಮೀಯರಿಗೂ ಅವಕಾಶ ಕೊಡಬೇಕು ಅಂತ ಕೇಳ್ಕೊತಾ ಇದ್ದಾರೆ. ಅದು ಧಾರ್ಮಿಕ ಸ್ವಾತಂತ್ರ್ಯ ಅಂತ ಇದ್ದಾರೆ. ಇದಕ್ಕೇನು ಹೇಳ್ತೀರಿ ಯೋಗಿಜಿ ಅಂತ ಅರ್ನಾಬ್ ಗೋಸ್ವಾಮಿ ಕೇಳ್ತಾರೆ. ಅರ್ನಾಬ್ ಗೋಸ್ವಾಮಿ ಅವರ ಉಳಿದ ಕಾರ್ಯಕ್ರಮಕ್ಕೂ ಈ ಕಾರ್ಯಕ್ರಮಕ್ಕೂ ಭಾಳ ವ್ಯತ್ಯಾಸ ಇರುತ್ತೆ. ಇಲ್ಲಿ ಅತ್ಯಂತ ಮೃದುಶೀಲರಾಗಿರ್ತಾರೆ ಅರ್ನಾಬ್ ಗೋಸ್ವಾಮಿ. ಭಾಳ ಮೆಲುವಾಗಿ ಮಾತಾಡ್ತಾರೆ. ಅರಚಾಟ ಅಬ್ಬರಗಳಿರೋದಿಲ್ಲ. ತುಂಬ ಸಂಯಮದಿಂದ ಒಬ್ಬ ವಿದ್ಯಾರ್ಥಿಯ ಅಧ್ಯಾಪಕನ ಎದುರಿಗೆ ಕೂತು ಕೇಳುವ ಹಾಗೆ ಪ್ರಶ್ನೆಗಳನ್ನು ಕೇಳ್ತಾರೆ. ಒಂದು ನರೇಂದ್ರ ಮೋದಿ, ಎರಡನೇದು ಯೋಗಿ ಆದಿತ್ಯನಾಥ್. ಇಬ್ಬರೆದುರಿಗೆ ಈ ರೀತಿ ಅರ್ನಾಬ್ ಗೋಸ್ವಾಮಿ ನಡೆದುಕೊಳ್ಳೋದನ್ನು ನಾನು ಗಮನಿಸಿರೋದು. ಅವ್ರು ಹೇಳ್ತಾರೆ, ಇವರ ಧರ್ಮದ ಬೀಜಾಂಕುರ ಆಗುವುದಕ್ಕಿಂತ ಮಹಾಕುಂಭಮೇಳ ಶುರುವಾಗಿತ್ತು. ಅದಕ್ಕಿಂತ ಮುಂಚೆ ಇವರು ಧಾರ್ಮಿಕ ಸ್ವಾತಂತ್ರ್ಯದ ಬಗ್ಗೆ ಮಾತಾಡಲಿಕ್ಕೆ ಇವು ಯಾವ ಹಕ್ಕಿಲ್ಲ ಅಂತ ಹೇಳ್ತಾರೆ. ಇನ್ನು ವಕ್ಫ್ ಬೋರ್ಡ್ ಬಗ್ಗೆ ಪ್ರಸ್ತಾಪ ಆಗತ್ತೆ. ವಕ್ಫ್ ಬೋರ್ಡ್ ಬಗ್ಗೆ ಪ್ರಸ್ತಾಪ ಆದ ಕೂಡಲೇ ಅವ್ರು ಹೇಳ್ತಾರೆ, ವಕ್ಫ್ ಬೋರ್ಡ್ ಅಲ್ಲ ಇದು ಮಾಫಿಯಾ ಬೋರ್ಡ್ ಇದು ಅಂತಾರೆ. ಇದು ವಕ್ಫ್ ಬೋರ್ಡ್ ಅಲ್ಲ, ಮಾಫಿಯಾ ಬೋರ್ಡು. ಅದಕ್ಕೆ ನಾವು ಉತ್ತರ ಪ್ರದೇಶದ ವಕ್ಫ್ ಬೋರ್ಡ್ ಆ್ಯಕ್ಟ್ ಅಂತ ಏನಿದೆ ಅದರ ತಿದ್ದುಪಡಿಯನ್ನು ಮಾಡಿದ್ದೇನೆ. ಎಲ್ಲೆಲ್ಲಿ ಅಮಾಯಕರ ಆಸ್ತಿಗಳನ್ನು ವಕ್ಫ್ ಹೆಸರಿನಲ್ಲಿ ಲೂಟಿ ಮಾಡಲಾಗಿದೆಯೋ, ಅಕ್ರಮವಾಗಿ ವಶಪಡಿಸಿಕೊಳ್ಳಲಾಗಿದೆಯೋ ಅದನ್ನೆಲ್ಲ ತೆರವುಗೊಳಿಸ್ತಾ ಇದ್ದೇನೆ. ಒಂದೊಂದು ಇಂಚು ಜಾಗವನ್ನು ಬಿಡೋದಿಲ್ಲ. ಒಂದೊಂದು ಇಂಚು ಜಾಗವನ್ನು ಕೂಡ ಬಿಡಲಾರ್ದೆ ತೆರವುಗೊಳಿಸುವ ಕೆಲಸವನ್ನು ಮಾಡಲಿಕ್ಕೆ ಈಗಾಗಲೇ ನಮ್ಮ ಸರ್ಕಾರದಿಂದ ಪ್ರತಿ ಹಳ್ಳಿ ಪ್ರತಿ ಗ್ರಾಮಕ್ಕೆ ಪ್ರತಿ ಜಮೀನಿನ ಕುರಿತಾದಂಥ
ತನಿಖೆ ನಡೆಯಬೇಕು ಮತ್ತು ಅದಕ್ಕೆ ನ್ಯಾಯ ದೊರಕಿಸಬೇಕು. ಆ ರೀತಿ ನಾವು ಕೆಲಸಗಳನ್ನು ಮಾಡ್ತಾ ಇದ್ದೇವೆ. ಹಾಗೆ ಅಕ್ರಮವಾಗಿರುವಂಥ ಭೂಮಿಗಳು ಯಾವುದನ್ನು ಅವರು ತಗೊಂಡಿದ್ದಾರೋ ಅದನ್ನೆಲ್ಲ ವಶಪಡಿಸಿಕೊಂಡು, ಅದು ಸರ್ಕಾರಿ ಜಾಗ ಆಗಿದ್ದರೆ ಅಲ್ಲಿ ಶಾಲೆಗಳಾಗ್ತವೆ, ಅಲ್ಲಿ ಆಸ್ಪತ್ರೆಗಳಾಗ್ತವೆ, ಅಲ್ಲಿ ಬಡಬಗ್ಗರಿಗಳ ಮನೆಗಳಾಗ್ತವೆ. ಅದು ಸಾರ್ವಜನಿಕ ಉಪಯೋಗಕ್ಕೆ ಬಳಸಲಾಗತ್ತೆ. ಇದು ವಕ್ಫ್ ಬೋರ್ಡ್ ಅಲ್ಲ, ಇದು ಮಾಫಿಯಾ ಬೋರ್ಡು ಅಂತ ಹೇಳ್ತಾರೆ. ಯಾರಿಗಾದರೂ ಈ ರೀತಿ ಮುಖ್ಯಮಂತ್ರಿಗೆ ಹೇಳೋ ತಾಕತ್ತಿದೆಯೇನ್ರಿ? ಅದು ಒನ್ ಆ್ಯಂಡ್ ಓನ್ಲಿ ಯೋಗಿ ಆದಿತ್ಯನಾಥ್ ಮಾತ್ರ ಹೇಳಲಿಕ್ಕೆ ಸಾಧ್ಯ. ಭಾರತವನ್ನು ಹೇಗೆ ನೋಡಬೇಕು ಅಂತ ಅವ್ರ ಬಾಯಲ್ಲಿ ಕೇಳಬೇಕು. ಭಾರತವನ್ನು ಜವಾಹರ್ಲಾಲ್ ನೆಹರು ಥರ ಡಿಸ್ಕವರಿ ಆಫ್ ಇಂಡಿಯಾ ಥರ ನೋಡೋದಲ್ಲ. ಸಹಸ್ರ ವರ್ಷಗಳ ಇತಿಹಾಸವಿರುವಂಥ, ಪೌರಾಣಿಕ ಹಿನ್ನೆಲೆ ಇರುವಂಥ, ಪರಂಪರೆ ಇರುವಂಥ ದೇಶ ಇದು. ಯಾವುದೋ ಡಿಸ್ಕವರಿ ಆಫ್ ಇಂಡಿಯಾ ಇಟ್ಕೊಂಡು ಭಾರತವನ್ನು ನೋಡ್ತೀನಿ ಅಂದರೆ ಅದರಂಥ ಮೂರ್ಖತನ ಯಾವುದೂ ಆಗೋದಿಲ್ಲ. ಯಾರು ಆಕ್ಸಿಡೆಂಟಲ್ ಹಿಂದೂ ಅಂತ ಹೇಳ್ತಾರೋ ಅವರ ಮೂಲಕ ಭಾರತ ದೇಶವನ್ನು ನೋಡಬಾರ್ದು ಅಂತ ಜವಾಹರ್ಲಾಲ್ ನೆಹರು ಅವರಿಗೆ ಏಟನ್ನು ಕೊಡ್ತಾರೆ ಯೋಗಿ ಆದಿತ್ಯನಾಥ್. ಅದಕ್ಕೆ ಹೇಳೋದು, ಯೋಗಿ ಆದಿತ್ಯನಾಥ್ ಮಾತನಾಡುವಾಗ ಅವರ ಒಂದೊಂದು ಮಾತು ಕೂಡ ಕರಾರುವಾಕ್ಕಿರ್ತಂತೆ. ಇನ್ನು ಅಖಿಲೇಶ್ ಯಾದವ್ ವಿಚಾರಕ್ಕೆ ಬರೋಣ. ಅಖಿಲೇಶ್ ಯಾದವ್ ಬಗ್ಗೆ ಪ್ರಸ್ತಾಪ ಬರುತ್ತೆ. ಮೊದಲನೇದಾಗಿ ಅಖಿಲೇಶ್ ಯಾದವ್ಗೆ ಹೇಳಿ, ಇವರು ಲೋಹಿಯಾವಾದ, ಸಮಾಜವಾದ ಅಂತ ಹೇಳ್ತಾ ಇದ್ದಾರಲ್ಲ, ಆ ಸಮಾಜವಾದದ ಡಾಕ್ಟರ್ ಲೋಹಿಯಾ ಏನು ಹೇಳಿದ್ರು ಅದನ್ನು ಓದ್ಕೊಳ್ಳಿಕ್ಕೆ ಹೇಳಿ, ಅಧ್ಯಯನ ಮಾಡಿ ನನ್ನ ಹತ್ರ ಮಾತಾಡ್ಲಿಕ್ಕೆ ಬರ್ಲಿಕ್ಕೆ ಹೇಳ್ರಿ ಅಂತ. ಡಾಕ್ಟರ್ ಲೋಹಿಯಾ ಅವ್ರು ಹೇಳ್ತಾರೆ, ಭಾರತವನ್ನು ನೋಡಬೇಕಾದ್ರೆ ರಾಮ, ಕೃಷ್ಣ, ಶಿವ ಇವರನ್ನು ನೋಡಬೇಕು, ಅದರ ಮೂಲಕ ಭಾರತವನ್ನು ನೋಡಬೇಕು ಅಂತ ಹೇಳ್ತಾರೆ. ಲೋಹಿಯಾ ಅವ್ರು ಹೇಳ್ತಾರೆ, ಸಂಪತ್ತು ಮತ್ತು ಸಂತತಿ ಎರಡನ್ನು ಬದಿಗಿರಿಸಿ ಸಮಾಜವಾದ ಮಾಡು ಅಂತ ಹೇಳ್ತಾರೆ. ಇವು ಎರಡನ್ನೂ ಇಟ್ಕೊಂಡವರು ಇವತ್ತು ಸಮಾಜವಾದಿ ಪಾರ್ಟಿಯವರು. ಒಂದೇದು ಸಂಪತ್ತು, ಅಕ್ರಮವಾದ ಸಂಪತ್ತು. ಎರಡನೇದು ಸಂತತಿ, ಅಂದರೆ ಅನುವಂಶಿಕವಾಗಿ ರಾಜಕಾರಣ ಮಾಡ್ಕೊಂಡು ಬಂದರು. ಅಪ್ಪ, ಚಿಕ್ಕಪ್ಪ, ಮಗ, ಸೊಸೆ ಎಲ್ಲರೂ ಸೇರಿ ರಾಜಕಾರಣ ಮಾಡಿ. ಇದು ಎರಡರ ವಿರುದ್ಧವಾಗಿರೋರು ಡಾಕ್ಟರ್ ಲೋಹಿಯಾ ಅವರು. ಲೋಹಿಯಾ ಅವ್ರ ಹೆಸರು ಹೇಳ್ಕೊಂಡು ಇವರು ರಾಜಕಾರಣ ಮಾಡೋದನ್ನು ನಿಲ್ಲಿಸಬೇಕು ಅಂತ ಹೇಳ್ತಾರೆ. ಸಂಬಲ್ ವಿಚಾರಕ್ಕೆ ಬರ್ತಾರೆ. ಸಂಬಲ್ ವಿಚಾರಕ್ಕೆ ಹೇಳ್ತಾರೆ, ಇದು ಒಂದೇ ದಿವಸ ರಾತ್ರೋರಾತ್ರಿ ಮಾಡಿರುವಂಥ ಸಮೀಕ್ಷೆ ಅಲ್ಲ. ಇದು ಸರ್ಕಾರ ಕೋರ್ಟಿನ ಅನುಮತಿಯನ್ನು ಪಡೆದು ಮಾಡಿದಂಥ ಸಮೀಕ್ಷೆ. ಯಾವ ಹಿಂದೂಗಳಿಗೆ ನಿರಂತರವಾಗಿ ಉಪಟಳ ಆಗುವ ಮೂಲಕ ಸಂಭಲ್ನಲ್ಲಿ ಹಿಂದೂ ಧರ್ಮವನ್ನು ಮುಚ್ಚಿ ಹಾಕುವಂಥ ಕೆಲಸ, ಅದಕ್ಕೆ ತೊಂದರೆ ಕೊಡುವಂಥ, ವಿಘ್ನ ಮಾಡುವಂಥ ಕೆಲಸ ಆಯಿತು. ಅದರ ವಿರುದ್ಧವಾಗಿ ಕೋರ್ಟಿನ ಅನುಮತಿಯ ಪ್ರಕಾರ ಸಂವಿಧಾನಾತ್ಮಕವಾಗಿ ಸಂಭಲ್ನಲ್ಲಿ ಕಾರ್ಯಾಚರಣೆ ನಡೀತು. ಅದಕ್ಕೆ ಯಾರ್ಯಾರು ತೊಂದರೆ ಕೊಟ್ಟರು ಅವರೆಲ್ಲ ಈಗ ಜೈಲಿನಲ್ಲಿದ್ದಾರೆ ಅಂತ ಹೇಳ್ತಾರೆ. ಉದಾಹರಣೆಯನ್ನು ಕೊಡ್ತಾರೆ. ಇದು ನಾನು ಹೇಳಿದ್ದಲ್ಲ, ಇದು ಭಾಗವತದಲ್ಲಿ ತೆಗೆದು ನೋಡಿ, ಅಲ್ಲಿ ಕಲ್ಕಿ ಅವತಾರ ಬರುತ್ತೆ, ಅದರಲ್ಲಿ ಸಂಭಲ್ನ ಪ್ರಸ್ತಾಪ ಬರುತ್ತೆ, ಅಲ್ಲಿ ಹರಿಹರೇಶ್ವರ ದೇವಸ್ಥಾನದ ಉಲ್ಲೇಖ ಬರುತ್ತೆ. ಸ್ವತಃ ಐನೇ ಅಕ್ಬರಿಯ ಅನ್ನುವಂಥ ಅಕ್ಬರ್ನ ಗ್ರಂಥದಲ್ಲಿ ಮೀರ್ ಬಾಕಿ ಹೇಳ್ತಾನೆ, 1526ರಲ್ಲಿ ಹರಿಹರೇಶ್ವರ ದೇವಸ್ಥಾನವನ್ನು ಕೆಡವಿ ನಾವು ಮಸೀದಿಯನ್ನು ಸಂಭಲ್ನಲ್ಲಿ ಕಟ್ಟಿದ್ದೀವಿ ಅಂತ ಅವರದೇ ಪುಸ್ತಕದಲ್ಲಿ ಬರೆಯಲಾಗಿದೆ. ನಾವು ಬರೆದಿರೋ ಇತಿಹಾಸ ಅಲ್ಲ. ಐನೇ ಅಕ್ಬರಿಯಾದಲ್ಲಿ ಬರೆದಿರುವಂಥ ಪುಸ್ತಕ 1526ರಲ್ಲಿ ಮೀರ್ ಬಾಕಿ ಬರ್ಕೋತಾನೆ ಏನಂತ, ಒಂದು ದೇವಸ್ಥಾನವನ್ನು ಕೆಡವಿ, ಅದು ಯಾರ್ದು, ಹರಿಹರೇಶ್ವರ ದೇವಸ್ಥಾನವನ್ನು ಕೆಡವಿ ನಾವು ಮಸೀದಿಯನ್ನು ಕಟ್ಟಿದ್ದೇವೆ ಅಂತ. ಇದೇ ದ್ರೋಹಿ, ಇದೇ ನೀಚ 1528ರಲ್ಲಿ ಅಯೋಧ್ಯೆಯ ರಾಮ ಮಂದಿರ ಜಾಗವನ್ನು ಅಪವಿತ್ರಗೊಳಿಸ್ತಾನೆ, ಅದನ್ನು ಸಂಪೂರ್ಣವಾಗಿ ನಾಶ ಆಗಲಿಕ್ಕೆ ಕಾರಣೀಭೂತನಾಗ್ತಾನೆ ಅಂತ ಅದನ್ನು ಉಲ್ಲೇಖ ಮಾಡ್ತಾರೆ ಯೋಗಿ ಆದಿತ್ಯನಾಥ್ ತಮ್ಮ ಸಂದರ್ಶನದಲ್ಲಿ. ಯೋಗಿ ಆದಿತ್ಯನಾಥ್ ಪ್ರಸ್ತಾಪ ಮಾಡಿದ ವಿಚಾರ ಒಂದು ಎರಡಲ್ಲ, 10 ವಿಚಾರಗಳನ್ನು ಪ್ರಸ್ತಾಪ ಮಾಡ್ತಾರೆ. ಇವತ್ತಿನ ರಾಜಕೀಯ ವಿಷಯಗಳನ್ನು ಹೇಳ್ತಾರೆ, ಸಂವಿಧಾನದ ಬಗ್ಗೆ ಹೇಳ್ತಾರೆ. ಸಂವಿಧಾನದ ಬಗ್ಗೆ ಮಾತಾಡ್ತಾ ಹೇಳ್ತಾರೆ, ಯಾವುದು ಸಂವಿಧಾನದ ಆಶಯ ಇದೆಯೋ ಅದರ ತದ್ವಿರುದ್ಧವಾದಂಥ ಕೆಲಸವನ್ನು 1977ರಲ್ಲಿ ಮಾಡಲಾಯಿತು. ಅದರಲ್ಲಿ ಸೆಕ್ಯುಲರ್ ಅನ್ನುವಂಥ ಶಬ್ದವನ್ನು ಸೇರಿಸಲಾಯಿತು, ಸಮಾಜವಾದ ಅನ್ನುವಂಥ ಶಬ್ದ ಸೇರಿಸಲಾಯಿತು, ಧರ್ಮ ನಿರಪೇಕ್ಷತೆ ಅಂತ ಸೇರಿಸಲಾಯಿತು. ಅವು ಎರಡೂ ಕೂಡ ಸಂವಿಧಾನದ ಆಶಯಕ್ಕೆ ತದ್ವಿರುದ್ಧವಾದಂಥವು. ಅದನ್ನು ಇಟ್ಕೊಂಡು ಇವತ್ತು ಪುಸ್ತಕ ಹಿಡ್ಕೊಂಡು ಸಂವಿಧಾನ ಅಂತಾರಲ್ಲ, ಅವ್ರು ನೆನ್ನೆದಿಗೆ ಬಂದು ಮಾತಾಡೋಕ್ಕೆ ಹೇಳ್ರಿ ಅಂತಾರೆ. ಮಹಾಕುಂಭ ಮೇಳ ಅನ್ನೋದೇ ರಾಷ್ಟ್ರವಾದ ಅಂತ. ಹಿಂದೂ ಧರ್ಮವಾದವೇ ರಾಷ್ಟ್ರವಾದ ಹಿಂದೂ ಧರ್ಮವಾದ ಪ್ರತ್ಯೇಕವಾದದ್ದಲ್ಲ, ಎರಡೂ ಒಂದೇ. ಅವತ್ತು ಸ್ವಾಮಿ ವಿವೇಕಾನಂದ ಏನು ಹೇಳಿದರು ಶಿಕಾಗೋದಲ್ಲಿ, ಅದೇ ಮಾತು ಇವತ್ತು ನಾನು ಪುನರುಚ್ಚರಿಸ್ತೇನೆ. ಹಿಂದೂ ಎನ್ನಲಿಕ್ಕೆ ನನಗೆ ಗರ್ವ ಇದೆ. ಇತರ ಧರ್ಮವನ್ನು ನಾನು ದ್ವೇಷಿಸುವುದಿಲ್ಲ. ಇತರ ಧರ್ಮಗಳು ನನ್ನನ್ನು ದ್ವೇಷಿಸಲಿಕ್ಕೆ ಬಂದರೆ, ನನ್ನ ಧರ್ಮದ ಮೇಲೆ ದಾಳಿ ಮಾಡಲಿಕ್ಕೆ ಬಂದರೆ ನಾನು ಸುಮ್ಮನೆ ಕೂತ್ಕೊಳ್ಳೋದಿಲ್ಲ. ನನ್ನನ್ನು ಈ ಸ್ಥಾನದಲ್ಲಿ ಕೂರಿಸೋದು ಧರ್ಮ ರಕ್ಷಣೆಗಾಗಿ ಅಂತ. ಯೋಗಿ ಆದಿತ್ಯನಾಥ್ ಅವರ ಸಂದರ್ಶನವನ್ನು ನೀವು, ಅರ್ನಾಬ್ ಗೋಸ್ವಾಮಿ ಅವರ ಸಂದರ್ಶನವನ್ನು ಯೂಟ್ಯೂಬ್ನಲ್ಲಿ ಸಾಧ್ಯವಾದರೆ ನೋಡಿ. ಅದರ ಸ್ವಲ್ಪ ಭಾಗವನ್ನು ಕ್ಲುಪ್ತವಾಗಿ ಒಂದು ಬೊಗಸೆಯಲ್ಲಿ ಹಿಡಿಯುವ ಹಾಗೆ ಕೆಲವು ವಿಷಯಗಳನ್ನು ಮಾತ್ರ ಹೇಳಿದೆ. ಇನ್ನೊಂದು ಮಾತನ್ನು ಹೇಳ್ತಾರೆ,
ವಕ್ಫ್ ಬೋರ್ಡ್ ಥರ ಸನಾತನ ಬೋರ್ಡನ್ನು ಮಾಡಬೇಕು ಅಂತ ಒಂದು ಧ್ವನಿ ಎದ್ದಿದೆಯಲ್ಲ, ಏನಂತೀರದ್ರಿ? ಹಿಂದೂ ಧರ್ಮವನ್ನು ನೀವು ಯಾವುದೋ ಒಂದು ಬೊಗಸೆಯ ಲೆಕ್ಕದಲ್ಲಿ ಹಿಡಿಯೋಕ್ಕಾಗೋದಿಲ್ಲ. ಆಕಾಶದಷ್ಟೇ ವಿಶಾಲವಾದದ್ದು, ಸಮುದ್ರದಷ್ಟೇ ಆಳವಾದದ್ದು, ಅದನ್ನು ಯಾವುದೋ ಒಂದು ಬೋರ್ಡಿನ ವ್ಯಾಪ್ತಿಗೆ ಕಟ್ಟಿ ಹಾಕಲಿಕ್ಕಾಗೋದಿಲ್ಲ. ಸಹಸ್ರ ವರ್ಷಗಳ ಪರಂಪರೆ ಇರುವಂಥ ಒಂದು ಧರ್ಮ ನಮ್ಮದು. ಅದಕ್ಕೆ ಯಾವುದೋ ವಕ್ಫ್ ಜೊತೆ ಎಲ್ಲ ಕಂಪೇರ್ ಮಾಡೋಕ್ಕೆ ಹೋಗ್ಬಿಡಿ ಅಂತ ಹೇಳ್ತಾರೆ. ಯೋಗಿ ಆದಿತ್ಯನಾಥ್ ಅವ್ರ ಭಾಷಣವನ್ನು ಸಾಧ್ಯವಾದರೆ ನೋಡಿ. ನನಗೆ ತಿಳಿದಷ್ಟು ತಮ್ಮೆದುರಿಗೆ ಪ್ರಸ್ತುತ ಮಾಡುವಂಥ ವಿನೀತ ಪ್ರಯತ್ನವನ್ನು ಮಾಡಿದ್ದೇನೆ. ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.